ಮಾಡಿದ್ದಾರೆ 17ನೇ ತಾರೀಕು ಮಾತಾಡಿ ಸರ್. ನಿಮ್ ಕೆಲಸ ಮಾಡಿ ಅಲ್ಲಿರೋದಕ್ಕೆ ಸಾಕ್ಷಿ ಇದೆ. ಡಿಸ್ಕನೆಕ್ಟ್ ಮಾಡಿದ್ದಾನೆ ಮತ್ತೆ ಕಳ್ಳಾಗಿದ್ದೀನಿ ನಾವು ಇವೆಲ್ಲ ನಮ್ಗೆ ಬೇಕಾಗಿಲ್ಲ ಸರ್. ನೀವು ದಿಕ್ಕಿಸ್ತಾ ಇದ್ದೀರಿ ನಮ್ಗೆ ಸರಿ ಹೋಗಿ ಸರ್ ತಪ್ಪಿಸ್ತಾ ಇದ್ದೀರಿ ನೀವು ಮಾಡಿ ನೋಡೋಣಲ್ಲ ಸರ್. ನಿಮ್ಗೆ ಸಂಬಂಧಪಟ್ಟಿದ್ದಲ್ಲ ಆಫೀಸ್ ನಮ್ಗೆ ಸಂಬಂಧಪಟ್ಟಿದ್ದೆಲ್ಲ ಸರ್ ನಮ್ದು ನೀವು ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಂಗಿಲ್ಲ, ಪರ್ಮಿಷನ್ ಇಲ್ಲ ರೆಕಾರ್ಡ್ ಮಾಡಂಗಿಲ್ಲ. ನಾನು ಸಾರ್ವಜನಿಕರ ಕಚೇರಿಗೆ ಬಂದಿರೋ ಸರ್. ನಾನು ಆಯ್ತು, ಸಾರ್ವಜನಿಕ ನಮ್ಮ ಕಚೇರಿಗೆ ಬಂದಿರೋದು. ಪರ್ಮಿಷನ್ ತಗೊಳ್ಬೇಕು ನಾವು. ಕಂಪ್ಲೇಂಟ್ ಮಾಡಿ ನಮ್ಮ ಮೇಲೆ ಆಯ್ತಾ ಕೊಡ್ತೀನಿ. ಕಂಪ್ಲೇಂಟ್ ಮಾಡಿ ನಾನು ಹೇಳ್ತೀನಿ, ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇದು ಸಂಪೂರ್ಣವಾಗಿ ನೀಟಾಗಿ ಕೊಟ್ಟಿದ್ದಾರೆ ರಿಪೋರ್ಟ್ ಅಲ್ಲಿ. ನೀವು ಸರ್ ನೀವು ಹೇಳಿದ ಅರ್ಥ ಆಯ್ತು. ಎನ್ಕ್ವೈರಿ ಏನ್ ಕಳ್ಸಿರ್ ನೀವು? ಎನ್ಕ್ವೈರಿ ಯಾಕೆ ಫಸ್ಟ್ ಸಸ್ಪೆಂಡ್ ಮಾಡಿ ಅವ್ರನ್ನ ಪೊಲೀಸ್ ಮಾಡಿ. ಇವ್ರೇನ್ ಹೇಳಿದಾರೆ ಏನು ಯಾರು ಹೇಳಿಲ್ಲ, ಅದ್ರಲ್ಲಿ ಇದೆ ತಗೊಳ್ಳಿ. ರಿಪೋರ್ಟ್ ನಾನು ಕೊಡ್ತೀನಿ, ನೋಡ್ಕೊಳ್ಳಿ. ಯಾಕಿಲ್ಲ ಅದ್ರಲ್ಲಿ ನೋಡಿದ್ವಲ್ಲ ಸರ್, ಇದೇ ವಿಚಾರವಾಗಿ ಬಾರಲ್ಲಿ ಕುತ್ಕೊಂಡು ನಾನು ತಪ್ಪಿಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ರೆ ವಿಡಿಯೋ ಕೊಟ್ಟಿದ್ದೀನಿ. ಇನ್ನೊಂದು ಬೇಕು ಅದಕ್ಕಿಂತ ನಿಮ್ಗೆ ಅದಕ್ಕಿಂತ ಎವಿಡೆನ್ಸ್ ಬೇಕಾ ಸರ್? ಕಳ್ಳರಿಗೆ ಯಾಕೆ ಸಪೋರ್ಟ್ ಮಾಡ್ತೀನಿ ನೀವು? ಸಂಸ್ಥೆ ಹಾಳಾಗೋಗುತ್ತೆ. ಸಂಸ್ಥೆ ಉಳಿಸಿ ಸ್ವಾಮಿ ಅಂದ್ರೆ ಕಣ್ಣಿಗೆ ಇನ್ನೆರಡು ದಿನ ಅವನು ಅಲ್ಲಿ ಲೂಟಿ ಹೊಡಿಲಿ ಸಾಕ್ಷ್ಯಾಧಾರಗಳೆಲ್ಲ. ಇಲ್ಲಿಂದ ಸಿಹಿ ಬಂದು ಸಿಹಿ ಮತ್ತೆ ಬರ್ತಿದ್ದಾರೆ ನಿಮ್ಗೆ. ಸಿಹಿ ಬರ್ದಿದ್ದಾರೆ ಸರ್. ನೀವು ಸಂಪೂರ್ಣವಾಗಿ ಕೇಸ್ ಮುಚ್ಚಾಕೋದಕ್ಕೆ ನೋಡ್ತಾ ಇದ್ದೀರಿ. ನಮ್ಗೆ ಗೊತ್ತಿದೆ, ನಮ್ಮ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಹೋಗಿ ವಿಚಾರಿಸ್ಕೊಳ್ಳಿ. ಹಳೆ ಮಂಜಣ್ಣ ಇದ್ದಾರೆ, ಮಂಜಣ್ಣ ಕೇಳ್ಕೊಳ್ಳಿ, ಹೇಳ್ತಾರೆ. ಸಿಜೆ ಮಂಜಪ್ಪನ ಕೇಳಿ ಹೇಳ್ತಾರೆ. ಪ್ರೊಸೀಜರ್ ಇದೆ ಅಲ್ವಾ? ಸರ್ ಪ್ರೊಸೀಜರ್ ಇದೆ, ಪ್ರೊಸೀಜರ್ ಅವೆಲ್ಲ ಇಲ್ಲ ಸರ್. ಅಂತ ಹೇಳ್ಬೇಡಿ. ಇದೇನಿದು ಕೇಸು? ಅದ್ಯಾರ್ದು? ನಿಮ್ ಕಳ್ಸಿಲ್ವ ನಾನು? ಅದೇ ಪಿಡಿಎಗೆ ಸಂಬಂಧಪಟ್ಟಿದ್ದೆ. ಅದೇ ಕಟ್ಬಿಟ್ರು ಅವ್ರನ್ನ ವಾಪಸ್ ಕಳ್ಸ್ಬಿಟ್ರು. ನೀವು ಆ ಲೇಡಿ ಪರ್ವಿಜ್ ಮಾತು ಕೇಳ್ಕೊಂಡು ನೀವು ದಾರಿ ತಪ್ತಾ ಇದ್ದೀರಿ. ಈ ಹಿಂದೆ ಈ ಲೆಟರ್ ಬಂದಿಲ್ವಲ್ಲ ನಮ್ಗೆ. ಯಾರಿಗೆ ಇಷ್ಟು ಡೀಟೇಲ್ಸ್ ಕಳಿಸಿಲ್ಲ ಅವರು ನಮ್ಗೆ. ತರ್ಸ್ಕೊಳ್ಳಿ, ತೋರಿಸಿ, ನಮಗೂ ತೋರಿಸಿ, ನಾವು ನೋಡ್ತೀವಿ. ಇಷ್ಟು ಡೀಟೇಲ್ಸ್ ಕಳಿಸಿಲ್ಲ ಅವರು. ಬರೀ ಸಿಹಿನ ಒಂದು ಲೆಟರ್ ಬರ್ದಿದ್ದಾರೆ ಅಷ್ಟೇ. ಸರ್ ಏನಾಗಿದೆ ಪೊಲೀಸ್ ಮಾಡಿ ಸರ್. ಆಮೇಲೆ ಅಲ್ಲ ಈಗ ಅಲ್ಲಿ ಕರ್ಕೊಂಡು ಕುಂತಾವ್ರೆ ಬೆಳಗ್ಗೆ. ಈಗ ಯಾರು ಫೋನ್ ಮಾಡಿ ಕೇಳಿ. ಬೆಳಗ್ಗೆ 10 ಗಂಟೆಗೆ ಆಫೀಸಿಗೆ ಬಂದು 10:15 ಹೋಗ್ತಾ ಇದ್ದಾರೆ. ಯಾವ ಕಾಂಟ್ರಾಕ್ಟರ್ ಸಿಗ್ತಾ ಇಲ್ಲ, ಯಾರು ಸಿಗ್ತಾ ಇಲ್ಲ. ನನಗೆ ಎನ್ಕ್ವೈರಿ ಕರೆದಿದ್ದಾರೆ, ಕಾರ್ಪೊರೇಟ್ ಆಫೀಸ್ ಹೋಗ್ತಾ ಇದ್ದಾರೆ ಅಂತ ಹೇಳಿ ಡ್ರೌ ಮಾಡ್ತಾರೆ. ನೀವು ಕೇಳ್ಬೇಕಾದ್ರೆ ಫೋನ್ ಮಾಡಿ ಸಂಬಂಧಪಟ್ಟ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಸರ್ ದಯವಿಟ್ಟು. ನೀವು ನಾವೇ ನಮ್ಗೇನು ವೈಯಕ್ತಿಕ ದ್ವೇಷ ಏನಿಲ್ಲ ಸರ್. ಯಾರು ಎಇ ಅವನು? ನೀವು ಬೇರೆಯವ್ರನ್ನ ಸಸ್ಪೆಂಡ್ ಮಾಡಿ ಫಸ್ಟ್ ಮಾಡ್ಬಿಡಿ ಸರ್. ಮಾಡಿ ಆಮೇಲೆ ಎನ್ಕ್ವೈರಿ 3 ತಿಂಗಳಿಂದ ಆಗ್ತದೆ. ಇನ್ನ ಮುಖ್ಯ ಏನು ಮಾಡ್ತಾ ಇಲ್ಲ ಅಂದ್ರೆ ಬಾರಲ್ಲಿ ಕುತ್ಕೊಂಡು ಕೊಪ್ಪಲ್ ಕುತ್ಕೊಂಡು ಮತ್ತೆ ಟೈಮ್ ಕೊಡಿ. ನಾನು ಕೇಳ್ಬೇಡಿ. ನೀವು ಹೋಗಲ್ವಾ, ಮಾಡಲ್ವಾ? ನಾವು ಇಲ್ಲಿಂದ ಎದ್ದು ಹೋಗಲ್ಲ. ಸಂಘದವ್ರನ್ನ ಕರ್ಸೋ, ಹೊರಗಡೆ 50 ಜನ ಕರ್ಸು. ಇವತ್ತು ಟೈಮ್ ಕೊಡಿ. ನಾನು ಹೋಗಲ್ಲ, ಎಷ್ಟು ಜನ ಬೇಕು ನಿಮ್ಗೆ? ನಮ್ಗೆ ಬೇರೆ ಕೆಲಸ ಇಲ್ವಾ? ಅಲ್ಲ ಬೇರೆ ಕೆಲಸ ಇಲ್ಲ ನಮ್ಗೆ. ನೀವು ಹೇಳ್ಬೇಕಾದ್ರೆ ತಿಳ್ಕೊಂಡಿರ್ತೀವಿ ಇಲ್ಲಿ. ನೀವು ಮಾಡ್ಬೇಕು. ಯಾವ ವೆರಿಫೈ ಇಲ್ಲ ಸರ್. ತಗೊಳ್ಳಿ ಸರ್. ನೀವು ಫೋನ್ ಮಾಡಿ. ನೀವು ಚೀಫ್ ಯಾರು ಮಾಡ್ತೀವಿ ಮಾಡಿ. ಟೈಮ್ ಕೊಡಲ್ಲ ಸರ್. ನೀವು ಇವತ್ತು ಕೊಡ್ಲಿಲ್ಲ, ನಾನು ಹಿಂದೆ ಎದ್ದೋಗಲ್ಲ, ನಾನು ಹೋಗಲ್ಲ. ಸುಮ್ಮನೆ ನನ್ ಫೈಲ್ ಅದು, ನಾನು ಕೊಡಲ್ಲ. ನೀವು ತಸ್ಕೊಳ್ಳಿ. ಸಂಪೂರ್ಣವಾಗಿ ಹೇಳ್ತಾ ಇದ್ದಾನೆ. ನಾನು ಒಂದು 5 ನಿಮಿಷ ಲೇಟ್ ಆಗಿದ್ರೆ ಸಸ್ಪೆಂಡ್ ಆಗ್ತಾ ಇದ್ದೆ ಅಂತ ಕಿವಿ ಕೇಳಿಸಲ್ಲ ನಿಮ್ಗೆ? ವಿಡಿಯೋದಲ್ಲಿ ಇರಲ್ಲೇ ಮಾಡಿ ಫಸ್ಟ್ ಸಸ್ಪೆಂಡ್ ಮಾಡಿ. ಆಯ್ತಾ, ನಾನು ಫೈಲ್ ತರಿಸ್ಕೊಂಡು ನೋಡ್ಬಿಟ್ಟು. ಇಲ್ಲ ಸರ್, ನಾನು ಬಿಡಲ್ಲ ನಿಮ್ಮನ್ನ. ಮಾಡಿ ಸರ್. ನೀವು ಎನ್ಕ್ವೈರಿ ಏನಕ್ಕೆ ಹಾಕಿದ್ರಿ ಇವತ್ತು? ಎನ್ಕ್ವೈರಿ ಏನ್ ಕಳಿಸಿದ್ರಿ? ನೋಟಿಸ್ ಫಸ್ಟ್ ಸಸ್ಪೆಂಡ್ ಮಾಡಿ. ಫಸ್ಟ್ ಎನ್ಕ್ವೈರಿ ಏನ್ ಕೊಟ್ಟಿದ್ದೀರಿ? ಅಲ್ಲ, ಈಗ 1 ನಿಮಿಷ ಅದು 1 to 4 ಇಶ್ಯೂ ಮಾಡ್ಬೇಕು ಸರ್. ನೀವು ಯಾವ್ದನ್ನ ಇಶ್ಯೂ ಮಾಡಿ ಫಸ್ಟ್ ಅವನ್ನ ನೀವು ತನಿಖೆ ಮಾಡಿ. ಬಂದಿದ್ದಲ್ಲ ರಿಪೋರ್ಟ್ ಬಂದಿದ್ದಲ್ಲ, ರಿಪೋರ್ಟ್ ನೋಡಿದ್ಮೇಲೆ ಅದೇನ್ ಮಾಡ್ಬೇಕು? ಶಿಸ್ತು ಕ್ರಮ ತಗೊಳ್ಳಿ. ನೀವು ತಗೊಳಕ್ ಮೊದಲು ಎನ್ಕ್ವೈರಿಗೆ ಎಲ್ಲ ಆದ್ಮೇಲೆ ಎನ್ಕ್ವೈರಿ ಮಾಡೋದು. ಇವಾಗ ನೀವು ಎನ್ಕ್ವೈರಿ ಕೊಟ್ಬಿಟ್ರೆ 3 ತಿಂಗಳು ತಗೊಳ್ತಾ ಟೈಮ್. 3 ತಿಂಗಳು ತಗೊಂಡು ಒಂದು ದಾಖಲೆಗಳೆಲ್ಲ ತಿರ್ಸ್ತಾನಲ್ಲೇ. ಇನ್ನಷ್ಟು ಅಕ್ರಮ ಮಾಡೋದಕ್ಕೆ ನೀವು ತಾವು ಸಪೋರ್ಟ್ ಮಾಡ್ತಾ ಇದ್ದೀರಿ. ಆದ್ರೆ ಈಗ ಕಚೇರಿಗೆ ಸಂಬಂಧಪಟ್ಟ ಕಚೇರಿಗೆ ಫೋನ್ ಮಾಡಿ ಕೇಳ್ಕೊಳ್ಳಿ ಸರ್. ನಿಮ್ಮ ಅಧಿಕಾರಿಗಳಲ್ಲಿ ಇದರಲ್ಲಿ ಇದ್ದಾರೇನಂತ ಈಗ ಮಾಡಿ. ಸಸ್ಪೆಂಡ್ ಮಾಡೋರಿಗೆ ಇದ್ದಾರಲ್ಲ ಇಂದ ನೀವು ನಿಮ್ಮನ್ನು ಬಿಡಲ್ಲ ಹೊರಗಡೆ. ನಮ್ಮನ್ನ ಇರಿ, ನಾನು ಮಾತಾಡ್ತೀನಿ. ಯಾರ ಹತ್ರ ಮಾತಾಡ್ತೀರಿ? ಮಾತಾಡಿ ಲೌಡ್ ಸ್ಪೀಕರ್ ಆನ್ ಮಾಡಿ. ನಾನು ಮಾತಾಡ್ತೀನಿ, ಬರ್ತೀನಿ. ನಾವು ಬಿಡಲ್ಲ ಸರ್.
ಅದ್ ಮಾಡಿ ಬೇಗ ಬಿಡ. ಮಾಡಿ ಸರ್, ನೀವು ಟೈಮ್ ತಗೊಂಡು ಇದೆಲ್ಲ ಮಾಡ್ಕೊಂಡಿದ್ರೆ ಹೇಗೆ ಸರ್? ಸರ್ ಇಲ್ಲ ನೀವು ಸರ್. ಇಲ್ಲ ಇಲ್ಲ ಹಂಗೆಲ್ಲ ಮಾಡಂಗಿಲ್ಲ ರೀ. ಹಂಗೆಲ್ಲ ಮಾಡಂಗಿಲ್ಲ ರೀ. ಯಾಕ್ ಮಾಡಂಗಿಲ್ಲ? ಹಂಗೆಲ್ಲ ಮಾಡಂಗಿಲ್ಲ. ಏನ್ ತಡಿತೀರಾ ನೀವು? ಯಾಕ್ ಮಾಡ್ತೀರಾ? ನೀವು ತಡೆಯಂಗಿಲ್ಲ ಯಾಕ್ ನೀವು. ತಡೀಬಾರ್ದು? ನಾನು ಕೇಳ್ತಾ ಇದ್ದೀನಿ, ನಮ್ಗೆ ಉತ್ತರ ಕೊಡಿ. ನಮ್ಗೆ ಉತ್ತರ ಕೊಡಿ. ಕೊಡ್ತೀವಿ ಸುಮ್ನೆ. ಎಷ್ಟ್ ದಿನ ಬೇಕು ನಿಮ್ಗೆ? ಎಷ್ಟು ದಿನ ಬೇಕು? ಕಳ್ಳರಿಗೆಲ್ಲ ಸಪೋರ್ಟ್ ಮಾಡ್ತೀರಲ್ರಿ ನೀವು? ಈ ತರ ಕಳ್ಳರಿಗೆಲ್ಲ ಸಪೋರ್ಟ್ ಮಾಡ್ತೀರಿ? ಉದ್ಯೋಗ ಸಂಬಳ ತಗೊಳ್ಳೋದಕ್ಕೆ ಹೋಗಿ ನ್ಯಾಯ ಕೆಲಸ ಮಾಡಿ. ಫೈಲ್ ತಗೊಂಡ್ರ ಏ ಕರ್ಕ ಬರಲ್ಲ ಪ್ರೊಟೆಸ್ಟ್ ಮಾಡ್ಸೋಣ. ಅಪ್ ಮಾಡು. ಕಳ್ಳರಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು ತಗೊಳ್ಳೋ ಸಂಬಳಕ್ಕೆ ನಿಯತ್ತ ಕೆಲಸ ಮಾಡ್ಬೇಕು. ಇವ್ರು ಹಿಂಗಾಡೋದಕ್ಕೆ ಅವ್ರು ಬಾರಲ್ಲಿ ಇನ್ನೊಂದ್ರಲ್ಲಿ ಕುತ್ಕೊಂಡು ಕೆಲಸ ಮುಂದೆ ಬಾರ ಕುತ್ಕೊಂಡು ಎಣ್ಣೆ ಹೊಡ್ಕೊಂಡು ಹೇಳ್ತಾ ಇದ್ದಾರೆ ಸತ್ಯನ. ಇವ್ರು ಕಣ್ಣು ಕಾಣಲ್ಲ ಕಿವಿ ಕೇಳಲ್ಲ. ಇನ್ನೇನ್ ಮಾಡ್ತಾರೆ ಇವ್ರು ಬಾರಲ್ಲಿ ಕುತ್ಕೊಂಡು ಕೆಲಸ ಮಾಡಿದೆ. ಗೊತ್ತವರ? ಕಂಪ್ನಿ ತಿಂಗಳಾದ ಕರೆಕ್ಟ್ ಆಗಿ ನಮ್ಮ ಸಾರ್ವಜನಿಕರ ದುಡ್ಡು ಟೈಮ್ ಕರೆಕ್ಟ್ ಆಗಿ ಸಂಬಳಗಳು ಹಾಕ್ತಾರಲ್ಲ. ಕೊಡಿ ಸರ್. ತಗೋ ಏನೇನಕ್ಕೆ ಸತ್ಯ ಹೇಳ್ತೀನಿ. ಇವ್ರಿಗೆ ಇವ್ರು ಮಗ್ಗಾಡೋ ಸರಾಗತ್ತವ. ಫಸ್ಟ್ ಅಡ್ಮಿನ್ ಏನ್ ಹಿಡಿಬೇಕು ಫಸ್ಟ್ ನಾವು ಕಂಪ್ಲೇಂಟ್ ಇವ್ರ ಮೇಲೆ ಲೋಕಾಯುಕ್ತ ತಗೊಂಡು ನಾನು ಹೇಳ್ತೀನಿ ಇವ್ರು ಶಾಮೀಲಾಗಿದ್ದಾರೆ ಅಂತ. ಆಟ ಆಡ್ತಾರೆ ಆಟ ಇಟ್ಕೊಳ್ಬೇಕಾದ್ರು. ಲಂಚದಾಸೆಗೆ ಅವರಲ್ಲ ಇವ್ರು ಲಂಚ ತಗೊಂಡು ದಾರಿ ತಪ್ಪಿಸ್ತಾ ಇರೋದು. ಅದೇ ಅಲ್ಲಿ ಬೇಡ ಇಲ್ಲಿ ಹಾಕೊಂಡ್ಬಿಟ್ಟು ಕೂತಿ ಅಂತ ಹೇಳ್ತೀನಿ. ಒಳಗೆ ಆಕ್ಸೆಸ್ ಇಲ್ಲೇ ಆಕ್ಸೆಸ್ ಆಗಬೇಕು. ಇಲ್ಲೇ ಲಾಕ್ ಒಳಗಡೆ ಈ ಸೀಟಲ್ಲಿ ಆಗಬೇಕು. ಬೇರೆ ಸೀಟಲ್ಲಿ ಯಾರು ಎಡಿಟ್ ಮಾಡಿ ನಾನು ಮಾಡಿದ್ರೆ ಏನು ಮಾಡ್ತೀಯ? ಕಟ್ ಮಾಡಿದ್ರ ಪೇಪರ್ ನಂಗಿದ್ರು ನೋಡ್ಕೊಂತ ನಾನು